ಪ್ರಾಬ್ಲಮ್ ಬಂದ್ರೆ ಏನಿದೆ ಸರ್ ಇದ್ರಲ್ಲಿ ಓಲಾ ಗಾಡಿಲಿ? ಸೆನ್ಸರ್ಸ್ ಪ್ರಾಬ್ಲಮ್ ಅಂದ್ರೆ ಯಾವ ತರ ಸೆನ್ಸರ್, ಏನ್ ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ? ಸ್ಟ್ಯಾಂಡ್ ಆಗಲಿ, ಹಾ ಬ್ಯಾಟ್ರಿ ಇದು ಡಿಕ್ಕಿ ಲಾಕ್ ಆಗೋದಾಗ್ಲಿ ಹಾ ಅದ್ರದ್ದೇ ಪ್ರಾಬ್ಲಮ್. ಪ್ಲಸ್ ಫ್ರಂಟ್ ವೀಲು, ಹಾ ಸಸ್ಪೆನ್ಷನ್, ಗಾಡಿ ಓಡ್ತಾ ನಿಮಗೆ ವಾಲುತ್ತಾ ರೈಟ್ ಟು ಲೆಫ್ಟ್ ವಾಲುತ್ತೆ. ಸರ್ವಿಸ್ ಸೆಂಟರ್ ಅದೇ ಸರ್, ಫಸ್ಟ್ ರಾಜ್ಕುಮಾರ್ ರೋಡಲ್ಲಿ ಇತ್ತು, ಅದಾದ ನಂತರ ಸದಾಶಿವನಲ್ಲಿ ಮಾಡಿದ್ದಾರೆ. ಹಂಗೆ ಒಂದೇ ಕಡೆ ಸ್ಟೇಬಲ್ ಇಲ್ಲ. ಇವಾಗ ಹೋದಾಗ ರೆಸ್ಪಾನ್ಸ್ ಆದ್ರೆ ಹೆಂಗಿರುತ್ತೆ? ಇವಾಗ ನೀವು ತಗೊಂಡೋಗಿ ಗಾಡಿ ಬಿಡ್ತೀರಾ? ಅಣ್ಣ ಅಪ್ಪ ಅಂತ ಹೇಳ್ಕೊಂಡು ಮಾಡಿಸ್ಕೋಬೇಕು ಸರ್. ಯಾಕೆ ಒಂದು ಫಾರ್ಮಾಲಿಟಿ ಇಲ್ವಾ? ಇಲ್ಲ ಸರ್, ಆ ಟೈಪು ಇಲ್ಲ. ನಾವೇ ನೈಸ್ ಮಾಡ್ಕೊಂಡು ಅಣ್ಣ ಅಪ್ಪ ಮಾಡಪ್ಪ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಮಾಡಿಸ್ಕೊಬೇಕು. ಯಾಕಂದ್ರೆ ನಮಗೆ ರೆಡಿ ಆಗಬೇಕು. ಇದೇ ಗಾಡಿ ಮೇಲೆ ಡಿಪೆಂಡ್ ಆಗಬೇಡಿ ಸರ್. ಇನ್ನೊಂದು ಹಳ್ಳಿಲಿ ಇರ್ತಾರೆ, ಟೈಮು ಚಾರ್ಜ್ ಹಾಕೋಕ್ಕಾಗಲ್ಲ, ಒಂದು ಟೈಮ್ ಚಾರ್ಜ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನೀವು ಪ್ಲಾನಿಂಗ್ ಮಾಡ್ಕೊಂಡು ಮನೇಲಿರೋ ಗಾಡಿನ, ಪೆಟ್ರೋಲ್ ಗಾಡಿನ ತೊಗೊಂಡು ಬರೋದು, ಬ್ಯಾಕಪ್ ತರ ಅದನ್ನ ಯೂಸ್ ಮಾಡ್ಕೋತಾ ಇರಬೇಕು. ಗಾಡಿ ಹೋಗೋದು ಹೋಗ್ತೀರಾ ಪೆಟ್ರೋಲ್ ಗಾಡಿ ಹೋಗ್ರಿ 10 ವರ್ಷ ನಿಮ್ಗೆ ಟೆನ್ಷನ್ ಇರಲ್ಲ. ಮತ್ತೆ ಗಾಡಿ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಹೌದು, ರೀಸೇಲ್ ಇರಲ್ಲ ಸರ್. ಪ್ಲಾಸ್ಟಿಕ್ ಐಟಮ್ಸ್. ಹೌದು, ಬ್ಯಾಟ್ರಿ ನಾನು ಕೆಟ್ಟೋಯ್ತಪ್ಪ ಅಂದ್ರೆ ಮುಗೀತು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಸೊ ಪ್ರೀವಿಯಸ್ ವಿಡಿಯೋ ನೋಡಿದಿರಾ ಅಂತ ಅನ್ಕೋತೀನಿ. ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಓನರ್ಸ್ ಒಪಿನಿಯನ್ ಪಾರ್ಟ್ 1 ವಿಡಿಯೋ. ಇದು ಅದೇ ವಿಡಿಯೋದ ಕಂಟಿನ್ಯೂ ವರ್ಷನ್. ಸೊ ಪಾರ್ಟ್ 2. ಸೊ ಇನ್ನು ಪಾರ್ಟ್ 1 ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡ್ಬೋದು. ಆ್ಯಂಡ್ ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ಓಲಾ ಓನರ್ ಒಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಯಾಕಿದೆ ಹೇಳ್ತಾ ಏನೇ ಅಂದರೆ, ನಾವು ನಾರ್ಮಲ್ ಆಗಿ ವಿಡಿಯೋ ಮಾಡೋಕ್ಕೆ ಹೋದಾಗ ಸ್ವಲ್ಪ ಜನ ಕನ್ನಡ ಬರಲ್ಲ ಅಂತಾರೆ, ಸ್ವಲ್ಪ ಜನ ಅಯ್ಯೋ ನಮ್ಮ ಟೈಮ್ ಇಲ್ಲ ಮಾತಾಡೋಕ್ಕೆ ಅಂತಾರೆ. ಹಂಗಿರುವಾಗ ಈ ಓನರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಹಾಗೆ ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ನನ್ನ ಜೊತೆ ಮಾತಾಡಿದ್ರು. ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಈ ಗಾಡಿ ಬಗ್ಗೆ. ಆಲ್ಮೋಸ್ಟ್ ಅವರು 3 ವರ್ಷ ಆಗಿದೆ ಗಾಡಿ ತಗೊಂಡು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಅದರಿಂದ ಪೂರ್ತಿ ವಿಡಿಯೋನ ನೋಡಿ. ಆ್ಯಂಡ್ ಹಾಗೆ ಇನ್ನೊಂದು, ನಾನು ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ಏನಾರ ಟ್ರೇಡಿಂಗ್ ರಿಲೇಟೆಡ್ ಏನಾರ ವಿಡಿಯೋಸ್ ಏನಾರ ಅವಶ್ಯಕತೆ ಇದೆಯಾ? ರೀಸೆಂಟಾಗಿ ಅಪ್ಸ್ಟಾಕ್ ಅಲ್ಲಿ ನಾನು ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಒಂದಷ್ಟು ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಪ್ಸ್ಟಾಕ್ ಅಲ್ಲಿ ನಾರ್ಮಲ್ ಟ್ರೇಡಿಂಗ್ ಕೂಡ ಮಾಡ್ಬೋದು, ಗೋಲ್ಡ್ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂಡ್ ಹಾಗೆ IPO, ಮ್ಯೂಚುವಲ್ ಫಂಡ್, ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಂಗೆ, ಏನು ಎತ್ತ, ಅದ್ರ ಬಗ್ಗೆ ಏನಾರ ಇನ್ಫಾರ್ಮೇಟಿವ್ ವಿಡಿಯೋ ಏನಾರ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಸ್ಟಾಕ್ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ಗೂಗಲ್ ಫಾರ್ಮ್ ಕೂಡ ಕೊಟ್ಟಿರ್ತೀನಿ. ಸೊ ಫಿಲ್ ಮಾಡಿಬೇಕಾದ್ರೆ ನೀವು ಡಿಮ್ಯಾಟ್ ಅಕೌಂಟ್ನ ಫ್ರೀ ಆಗಿ ಓಪನ್ ಮಾಡ್ಬೋದು. ಸರ್ ಯಾವಾಗ ತಗೊಂಡಿದ್ದು ನೀವು ಗಾಡಿನ? ತಗೊಂಡು 1 ವರ್ಷ ಆಯ್ತು. 1 ವರ್ಷ ಆಯ್ತಾ? S1 ಪ್ರೋನಾ? ಏನಾಯ್ತು ಸರ್ ಪ್ರೈಸ್ ನೀವು ತಗೊಂಡಾಗ? ಒಂದು 50 ಚೇಂಜ್ ಏನೋ ಆಯ್ತು. ಆಮೇಲೆ ಒಂದು 15,000 ಸಬ್ಸಿಡಿ ಅಂತ ವಾಪಸ್ ಬತ್ತಾ? ಅಲ್ಲಿ ಒಂದು 35 ಏನೋ ಸಮಥಿಂಗ್ ಆಯ್ತು. ಒಂದು 35 ಆಯ್ತು. ತಗೊಂಡಿಲ್ಲ, ಫುಲ್ ಕ್ಯಾಶ್ ತಗೊಂಡ್ರೆ. ಸರ್ ಅದೇ ಎಷ್ಟು ಕಿಲೋಮೀಟರ್ ಓಡಾಡ್ತೀರಾ ಡೈಲಿ? ಡೈಲಿ ಆವ್ರೇಜು ಒಂದು 40-50 ಆಗುತ್ತೆ. ಕೆಲಸದ ಮೇಲೆ ಕೆಲಸ ಒಂದು 100 ಆಗ್ಬೋದು. ಲಗೇಜ್ ಇಡೋಕ್ಕಾಗಲ್ಲ. ಇದು ಅಪ್ಡೇಟ್ ವರ್ಷನ್ ಲಗೇಜ್ ಇಡೋ ಥರ ಆಗಿದೆ. ಅದೇ ಇಲ್ಲಿ ನಂಬಿರೋದಲ್ವಾ? ಬ್ಯಾಟ್ರಿ ಏನೋ ಬರುತ್ತೆ. ಇದು ಅಪ್ಡೇಟ್ ವರ್ಷನ್, ಸೆಕೆಂಡ್ ವರ್ಷನ್ ಏನೋ ಬಂದಿದೆ. ಲಗೇಜ್ ಇಡೋ ಅದೇ ಫ್ಲಾಟ್ ಇದೆ ಹತ್ತಿರ. ಗಾಡಿ ಈಗ ಬಂದಿರೋದು ಸರ್ವಿಸ್ ಇಲ್ಲ. ಸರ್ ಮೇಜರ್ ಆಗಿ ಗಾಡೀಲಿ ಇಷ್ಟ ಆಗೋದೇನು, ಇಷ್ಟ ಆಗದಿರೋದೇನು ಸರ್ ಈ ಗಾಡೀಲಿ? ಈ ಗಾಡಿಯಲ್ಲಿ ಅದೇ ಇಷ್ಟ ಆಗಿರೋದು ಡೈಲಿ ಪೆಟ್ರೋಲ್ ಹಾಕ್ಸೋದು ಒಂದು ತಪ್ಪುತ್ತೆ. ಅದೊಂದೇ ಇಷ್ಟ ಆಗಿದೆ. ಮುಂಚೆ ಯಾವ್ದಿತ್ತು ಸರ್ ನಿಮ್ಮ ಹತ್ರ ಗಾಡಿ? ಸುಜುಕಿ ಆಕ್ಸೆಸ್ ಇದೆ. ಅದೇನು ಖರ್ಚು ಬರ್ತಾಯಿತ್ತು ತಿಂಗಳಿಗೆ ಎಷ್ಟು ಖರ್ಚು ಬರ್ತಾಯಿತ್ತು ಅದು? ಅದು ಒಂದು ಕಾರ್ ಮೇಂಟೈನ್ ಮಾಡೋ ಥರನೇ ಸರ್. ಡೈಲಿ ಒಂದು ಆವ್ರೇಜ್ ಆಗಿ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ತಿಂಗಳಿಗಾದ್ರೆ ಒಂದು 3,000 ಸರ್ವಿಸ್ಗೆ ಬಿಡಬೇಕಾಯ್ತು. ಒಳ್ಳೇಬೇಕು. ಒಂದು ಕಾರ್ ಥರ ಮೇಂಟೈನ್ ಆಯಿತು. ನೀವು ಈ ಗಾಡಿ ಬಿಟ್ಟು ಬೇರೆ ಯಾವ್ದಾರು ನೋಡಿದ್ರೆ ಎಲೆಕ್ಟ್ರಿಕ್ ಸ್ಕೂಟ್ರು? ಇದು ಬಿಟ್ಟರೆ ನೆಕ್ಸ್ಟು ಇದಕ್ಕೆ ಹೋಗಿದೆ, ಏತರು ಒಂದು ರೇಂಜಿಗೆ ಚೆನ್ನಾಗಿದೆ. ಸರ್ವಿಸ್ ಬ್ಯಾಕಪ್ ತುಂಬ ಚೆನ್ನಾಗಿದೆ. ಟೀಮ್ ಅವರು ಕಂಪೇರ್ ಟು ದಿಸ್ ಆ್ಯಂಡ್ ಕಂಪೇರ್ ಅದು ಮಾಡಿದ್ರೆ ಅದು ಒಂದು ಉತ್ತಮ ಅಂದ್ಕೊಂಡೆ. ಮತ್ತೆ ಇದು ತಗೊಂಡಿರೋದು ಕಾರಣ ಹಾಗೆ ಸರ್, ಒಂದು ನಾಲೆಜ್ ಇರಲಿಲ್ಲ, ಸಡನ್ ಇನ್ವೆಸ್ಟ್ಮೆಂಟು. ಇದಾದ ನಂತರ ಒಂದು ನಾಲೆಜ್ ಬಂತು. ಮೇಜರ್ ಪ್ರಾಬ್ಲಮ್ ಬಂದ್ರೆ ಏನಿದೆ ಸರ್ ಇದ್ರಲ್ಲಿ ಓಲಾ ಗಾಡಿಲಿ? ಸೆನ್ಸರ್ಸ್ ಪ್ರಾಬ್ಲಮ್. ಅಂದ್ರೆ ಯಾವ ತರ ಸೆನ್ಸರ್, ಏನ್ ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ? ಸ್ಟ್ಯಾಂಡ್ ಆಗಲಿ, ಬ್ಯಾಟ್ರಿ ಇದು ಡಿಕ್ಕಿ ಲಾಕ್ ಆಗೋದಾಗ್ಲಿ ಅದ್ರದ್ದೇ ಪ್ರಾಬ್ಲಮ್. ಪ್ಲಸ್ ಫ್ರಂಟ್ ವೀಲು, ಸಸ್ಪೆನ್ಷನ್, ಗಾಡಿ ಓಡ್ತಾ ನಿಮಗೆ ವಾಲುತ್ತಾ ರೈಟ್ ಟು ಲೆಫ್ಟ್ ವಾಲುತ್ತೆ. ಅದು ಅಪ್ಡೇಟ್ ಈಗ ಬಂದಿದ್ದು, ಅಪ್ಡೇಟ್ ವರ್ಷನ್ ಬಂದು ಶಾಕ್ ಅಬ್ಸರ್ವರ್ ಅದು ಚೇಂಜ್ ಮಾಡ್ಕೊಡ್ಬೇಕಲ್ಲ? ಚೇಂಜ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ರಲ್ವಾ? ಮಾಡಿದ್ರು ಅಂತ ಸಕ್ಸಸ್ಫುಲ್ ಬರಲ್ಲ, ಅಂತ ಆಗಲ್ಲ. ಆ ವರ್ಷನಲ್ಲಿ ತಗೊಂಡಿರೋ ಗಾಡಿಗಳು ವ್ಯಾಲ್ಯೂ ಅಲ್ಲ. ಈಗ ಅಪ್ಡೇಟ್ ವರ್ಷನ್ ಓಕೆ.
ಅದ್ರಲ್ಲೂ ಸರ್ವಿಸ್ ಕಂಪ್ಲೇಂಟ್ ತುಂಬಾ ಇದೆ. ಏನು ಸರ್ ಸರ್ವಿಸ್ ಅಂದರೆ ಯಾವ ಥರ ಪ್ರಾಬ್ಲಮ್ ಐತೆ ಸರ್ ಸರ್ವಿಸ್ ಅದೇ? ಸರ್ ಈಗ ಸರ್ ನೀವು ಈ ಗಾಡಿ ನಿಮಗೆ ಅನ್ಕೊಳ್ಳಿ, ಹೌದು ಯಾರೋ ಒಬ್ರು ಸರ್ವಿಸ್ ಮಾಡೋರು ಸಿಗ್ತಾರೆ, ಹಾಂ ಮೆಕ್ಯಾನಿಕ್ ಆಗಲಿ ಯಾರೋ ಒಬ್ರು ಸಿಗ್ತಾರೆ, ಈ ಗಾಡಿಗೆ ಸಿಗಲ್ಲ ಸರ್ವಿಸ್ ಸಿಗಲ್ಲ. ಶೋರೂಮ್ ಮೇಲೆ ಸ್ಪೇರ್ ಪಾರ್ಟ್ಸ್ ಅವ್ರ ಹತ್ರನೇ ಹೋಗ್ಬೇಕು, ಶೋರೂಮ್ ಹತ್ರನೇ. ಆಚೆ ಬಿಟ್ಟಿಲ್ಲ ಇದು. ಹೌದು ಆಚೆ ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದು ಒಂದು ಸ್ಪೇರ್ ಪಾರ್ಟ್ಸ್ ಆಗಲಿ, ಇದ್ರ ಬಗ್ಗೆ ನಾಲೆಜ್ ಆಗಲಿ, ಇನ್ನೊಬ್ಬ ಮೆಕ್ಯಾನಿಕ್ ಗೈಡ್ ಮಾಡಿದ್ರೆ, ಯಾಕಂದ್ರೆ ಗಾಡಿಗಳು ಸಿಕ್ಕಾಪಟ್ಟೆ ಸೇಲ್ ಆಗಿದೆ. ಹೌದು ಹೌದು ಸೇಲ್ ಆಗಿರೋದ್ರಿಂದ ಇನ್ನೊಬ್ಬಂದು ಟ್ರೈನ್ ಅಪ್ ಕೊಡ್ಬೋದು ಆಚೆ ಕಡೆ ಅವ್ರನ್ನೆಲ್ಲ. ಹಾಂ ಅವ್ರಿಗೂ ಸೇಲ್ಸ್ ಜಾಸ್ತಿ ಆಗುತ್ತೆ. ಹೌದು ಇವಾಗ ಶೋರೂಮ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಎಮರ್ಜೆನ್ಸಿ ಬಂದಾಗ ಅಲ್ಲೇ ಲೋಕಲ್ ಗ್ಯಾರೇಜಲ್ಲಿ ತೋರಿಸ್ಬೋದು. ಮಾಡತ್ರ ಇದ್ರೆ ಹೌದು ಇದ್ರದ್ದೇನು ಮೆಕ್ಯಾನಿಕ್ ಆಗಲಿ ಇದಾಗಲಿ ಟ್ರೈನಿಂಗ್ ಆಚೆ ಕೊಟ್ರು ಅವ್ರಿಗೆ ಓಲಾ ಕಂಪ್ನಿ ಅವ್ರಿಗೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಹೌದು ಹೌದಪ್ಪ, ಎಲ್ಲ ಕಡೆ ಸರ್ವಿಸ್ ಆಗುತ್ತೆ ಇದು. ಮತ್ತೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಡೆ ಸಿಗೋ ಥರ ಮಾಡ್ಬೋದು. ಹೌದು ಲೋಕಲ್ ಇವಾಗ ಇದು ಸೀಟ್ ಕವರ್ ಎಲ್ಲ ಹಾಕ್ಸಿದ್ರಲ್ಲ, ಇವೆಲ್ಲ ಶೋರೂಮಲ್ಲಿ ಹಾಕ್ಸಿಲ್ಲ, ನೀವು ಆಚೆ ಕಡೆನೇ ಹಾಕ್ಸಿರುತ್ತಾನೆ. ಆಚೆನೇ ಹಾಕ್ಸಿರೋದು. ಶೋರೂಮಲ್ಲಿ ಏನು ಇವೆಲ್ಲ ಸಿಗಲ್ಲ ಅನ್ಸುತ್ತೆ. ಏನು ಸಿಗಲ್ಲ ಸರ್, ಸಿಗಲ್ಲ. ನಾವು ತಗೊಂಡ ಟೈಮಲ್ಲಿ ಇದು ಇರಲಿಲ್ಲ. ಹಾಂ ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ಬುಕ್ ಮಾಡಿ ಪರ್ಚೇಸ್ ಮಾಡಿರೋದು. ಹಾಂ ಇಲ್ಲಿ ಹಿಂದ್ಗಡೆ ಕೂತ್ಕೊಂಡಿರೋರಿಗೆ ಒಂದು ಡಿಸ್ಕಂಫರ್ಟ್ ಆಗ್ತಿತ್ತು. ಹೌದು ಇವಾಗ ಒಂಥರ ಆಗ್ತಿತ್ತು. ಅದೇ ಇದು ಅಷ್ಟು ಹಿಡ್ಕೊಳ್ಳೋ ಗ್ರಿಪ್ ಇರಲಿಲ್ಲ ಇದು ಈ ಕಡೆ. ಇರ್ಲಿಲ್ಲ. ಹ್ಞೂ ಯಾರೇ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರೋ ಕೂತ್ಕೊಂಡ್ರು ಒಂದು ಡಿಸ್ಕಂಫರ್ಟ್ ಆಗ್ತಿತ್ತು. ಇದು ತುಂಬ ಚೆನ್ನಾಗಿದೆ. ಹಾಂ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಸರ್ ಇವಾಗ ನೀವು ಸರ್ವಿಸ್ ಬಿಟ್ಟು ಎಷ್ಟೆಲ್ಲ ಸರ್ವಿಸ್ ಮಾಡಿಸಿದ್ರೆ ಗಾಡಿನ? ಸರ್ ಬ್ರೇಕ್ ಪ್ಯಾಡ್ ಒಂದು ಚೇಂಜ್ ಮಾಡಿಸಿದೆ. ಹಾಂ ಅದೇನೋ ಮುಂದೆ ಅದು ಶಾಕ್ ಅಬ್ರಸ್ ವೀಕ್ ಆಗಿತ್ತು, ಅದೊಂದು ಸ್ವಲ್ಪ ಚೇಂಜ್ ಮಾಡಿಸಿದೆ. ಹಾಂ ಸರ್ವಿಸ್ ಸೆಂಟ್ರ್ ಅದೇ ಸರ್, ಫಸ್ಟು ರಾಜ್ಕುಮಾರ್ ರೋಡಲ್ಲಿ ಇತ್ತು, ಅದಾದ ನಂತರ ಸದಾಶಿವನಗರ ಮಾಡಿದ್ದಾರೆ. ಹಾಂ ಹಾಗೆ ಒಂದೇ ಕಡೆ ಸ್ಟೇಬಲ್ ಇಲ್ಲ. ಸ್ಟೇಬಲ್ ಇಲ್ಲ. ಇವಾಗ ಹೋದಾಗ ರೆಸ್ಪಾನ್ಸ್ ಆದರೆ ಹೆಂಗಿರುತ್ತೆ? ಇವಾಗ ನೀವು ತಗೊಂಡೋಗಿ ಗಾಡಿ ಬಿಡ್ತೀರಾ? ಅಣ್ಣ ಅಪ್ಪ ಅಂತ ಹೇಳ್ಕೊಂಡು ಮಾಡಿಸ್ಕೋಬೇಕು ಸರ್. ಯಾಕೆ ಒಂದು ಫಾರ್ಮಾಲಿಟಿ ಇಲ್ವಾ? ಇಲ್ಲ ಸರ್, ಆ ಟೈಪು ಇಲ್ಲ. ನಾವೇ ನೈಸ್ ಮಾಡ್ಕೊಂಡು ಅಣ್ಣ ಅಪ್ಪ ಮಾಡಪ್ಪ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಮಾಡಿಸ್ಕೊಬೇಕು. ಹಾಂ ಯಾಕಂದ್ರೆ ನಮಗೆ ರೆಡಿ ಆಗಬೇಕಲ್ಲ. ಹೌದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಏನಾಗುತ್ತೆ, ಕೆಲಸ ನಮಗೆ ಕೆಟ್ಟೋಗೋದು. ಇವಾಗ ಏನಾಗ್ತಿದೆ ಅಂದರೆ ಓಲಾ ಸರ್ವಿಸ್ ಸೆಂಟ್ರಲ್ಲಿ ಜಗಳಗಳೇ ಜಾಸ್ತಿ. ಹೌದು, ಅದಕ್ಕೆ ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣನೇ ಅದೇ ಸರ್. ಏನು ಗೊತ್ತಾ, ಮೊನ್ನೆ ಲಗ್ಗೇರಲ್ಲಿ ಏನೋ ಒಂದು ತೊಂದರೆ ಆಗಿತ್ತು. ಕಂಪ್ಲೀಟ್ ಏನೋ 3 ದಿನ ಆಗಿಲ್ಲ ಗಾಡಿ ಡೆಲಿವರಿ ಆಗಿ ಆಫ್ ಹೋಗಿದೆ. 1 ತಿಂಗಳು 1.5 ತಿಂಗಳು ಶೋರೂಮಲ್ಲಿ ಇಟ್ಕೊಂಡವ್ರೆ ಗಾಡಿ ಕೊಡ್ತಾರೆ. ಎಲೆಕ್ಟ್ರಾನಿಕ್ ಐಟಮು. ಹಾಂ ನೀವು ಅಂದ್ಕೊಂಡಂಗೆ ಪೆಟ್ರೋಲ್ ಐಟಮ್ ಅಲ್ಲ ಇದು. ಹೌದು ಪೆಟ್ರೋಲ್ ಐಟಮ್ ಆದರೆ ನೀವು ಲೈಫ್ ಟೈಮ್ ಗಾಡಿ 10 ವರ್ಷ 15 ವರ್ಷ ರನ್ ಆಗುತ್ತೆ. ಹಾಂ ಈ ಎಲೆಕ್ಟ್ರಾನಿಕ್ ಐಟಮು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಮ್ ಕೆಟ್ಟೋಗುತ್ತೆ ನಿಂತ್ಕೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಪೋರ್ಟ್ ಕೊಡಬೇಕಲ್ವ ಕಂಪ್ನಿ ಕಡೆಯಿಂದ? ಕಂಪ್ನಿ ಕಡೆಯಿಂದ ಹೇಳೋದು ಸಪೋರ್ಟ್ ಕೊಡ್ತಾರೆ. 5 ವರ್ಷ ಇದು ಏನೋ ವ್ಯಾರಂಟಿ ಇದೆ. ಹೌದು ಅಂತ ಹೇಳ್ತಾರೆ. ಹೌದು ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, 5 ವರ್ಷ ಏನು 10,000ನೋ 12,000 ಏನೋ ಬರುತ್ತೆ ಎಕ್ಸ್ಟ್ರಾ ಅಮೌಂಟು ಕಟ್ಬಿಟ್ಟು ತಗೊಳ್ಳಿ. ಕಂಪ್ನಿ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀವು 10,000 ಉಳ್ಸಕ್ಕೆ ಹೋದ್ರೆ ನಿಮ್ಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ. ನೆಕ್ಸ್ಟ್ ತೊಂದರೆ ಆದಾಗ ಕಂಪ್ನಿ ಕಡೆಯಿಂದ ಸಪೋರ್ಟ್ ಇರೋಲ್ಲ, ಕಷ್ಟ ಆಗುತ್ತೆ. ಹೌದು. ಹೆಂಗೆ ಸರ್ ಇವಾಗ ಗಾಡಿ ತಗೊಳ್ಳೋರಿಗೆ ಯಾವುದು ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಅನಿಸ್ತೀರ ನಿಮಗೆ, ನಿಮ್ಮ ಪ್ರಕಾರ? ಅವ್ರ ಪ್ರೆಸೆಂಟ್ ಡೈಲಿ ಕನ್ಸಂಪ್ಷನ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್. ಇವಾಗ ಯಾಕೆ ಹೇಳ್ತೇನೆ, ಇವಾಗ ಓಲಾ 75,000 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಪ್ರೈಸು. ಹೌದು. ಇವಾಗ ಏತರ್ ತಗೋಬೇಕಾದ್ರೆ 1.5 ಲಕ್ಷ ಬೇಕೇ ಬೇಕು. ಹೌದು. ಅದಕ್ಕೆ ಇವಾಗ ಏತರ್ ತಗೊಳ್ಳೋದು ಬೆಟರ ಆ ಪ್ರೈಸಲ್ಲಿ, ಅಥವಾ ಕಮ್ಮಿಗೆ ತಗೊಳ್ಳೋದು ಬೆಟರ? ಎಲೆಕ್ಟ್ರಾನಿಕ್ ಐಟಮ್ಸ್ ಇವತ್ತು ನಾಳೆ ಕಂಪ್ಲೇಂಟ್ ಬರೋದೆ. ಹೌದು. ಅದ್ರಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಏನಾಗುತ್ತೆ, ಜೀರೋ ಮೇಂಟೆನೆನ್ಸ್, ಹಾಂ ಡೈಲಿ ಎಕ್ಸ್ಪೆನ್ಸಿವ್ ಇರಲ್ಲ. ಹೌದು. ದಿನನಿತ್ಯ ಈಗ ಗಾಡಿ ತೊಗೊಂಡ್ಮೇಲೆ ಸರ್ ನಾನು ಪ್ರೆಸೆಂಟ್ ದಿನನಿತ್ಯ 200 ರೂಪಾಯಿ ಖರ್ಚಾಗ್ತಿತ್ತು ನನಗೆ ಮುಂಚೆ. ಹೌದು. ಅದೇ 200 ರೂಪಾಯಿ ಸೇವಿಂಗ್ಸ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡೆ. ಹೌದು. ಅಲ್ಲಿಗೆ ಗಾಡಿನ ಒಂದು ಸರ್ಟನ್ ಒಂದು 3 years 4 years ಅಲ್ಲಿ ಗಾಡಿ ಅಮೌಂಟ್ ನಮಗೆ ಸೇವಿಂಗ್ಸ್ ಆಗೋಗುತ್ತೆ. ಇದನ್ನ ಗಾಡಿನ ಪರ್ಮನೆಂಟ್ ಮಾಡ್ಕೊಬಾರ್ದು. ಓಡ್ತಾ 5 ವರ್ಷ ಓಡ್ತಾ 5 ವರ್ಷ ಬಂದ್ಮೇಲೆ ಗಾಡಿನ ಚೇಂಜ್ ಮಾಡ್ಬೇಕು. ಅದನ್ನ ದುಡ್ಡನ್ನ ನೀವು ಡೈಲಿ ಏನ್ ಪೆಟ್ರೋಲ್ ಅಂತ ಹಾಕ್ತಿರಲ್ಲ ಅದನ್ನ ಸೇವಿಂಗ್ ಅಂತ ಇಟ್ಕೋಬೇಕು. ಇಟ್ಕೊಂಡ್ರೆ ಪ್ಲಾನಿಂಗ್ ಮಾಡಿದ್ರೆ. ಇಲ್ಲ ನೀವು ಡೈಲಿ ಈ ಗಾಡಿಯಿಂದ ಯಾವ ಗಾಡಿನೂ ಸರ್ ಯಾವುದೇ ಗಾಡಿ ಮೇಂಟೆನೆನ್ಸ್ ಇಲ್ಲ ಇದಿಲ್ಲ, ಗಾಡಿ ಮೇಲೆ ಹಾಕೋದು ಬೇಡ. ಹೌದು. ನಾವೇ ರೆಡಿ ಮಾಡ್ಕೊಂಡ್ರೆ ಮೈಂಡ್ ಸೆಟ್ ಮಾಡ್ಕೊಂಡ್ರೆ 100% ವ್ಯಾಲ್ಯೂ ಸರ್. ವ್ಯಾಲ್ಯೂ ಇದೆ. ಬಟ್ ಏನಪ್ಪ ಅಂದ್ರೆ ಕಂಪ್ನಿ ಸಪೋರ್ಟ್ ಚೆನ್ನಾಗಿರ್ಬೇಕಷ್ಟೇ ಮೇನು ಸರ್. ಯಾವುದೇ ಕಂಪ್ನಿ ಸಪೋರ್ಟ್ ಕೊಡಲ್ಲ ಸರ್, ಆದ್ರೆ ನೀವು ಮಾಡ್ಕೋಬೇಕು. ಹೌದು. ಅಲ್ವಾಗ ಜಗಳ ಆಡಿದ್ರೆ ಯಾರು ರೆಸ್ಪಾನ್ಸ್ ಕೊಡಲ್ಲ. ಈ ಎಲೆಕ್ಟ್ರಾನಿಕ್ ಗಾಡಿ ಆಗಲಿ ಯಾವುದೇ ಪೆಟ್ರೋಲ್ ಗಾಡಿ ಆದ್ರೂ ಅಷ್ಟೇ. ಇವಾಗ ರಾಯಲ್ ಎನ್ಫೀಲ್ಡ್ ನಾವು ತಗೊಂಡಿದ್ವಲ್ವಾ, ಮಾಡೋ ಅಕ್ಕ ಅಮ್ಮ ಅಂತ ಮಾತಾಡಿದ್ರೆ ಯಾರು ಮಾಡಲ್ಲ. ಅವ್ರಿಗೂ ಕೋಪ ಬರ್ತದೆ. ಅವರು ಏನಿದೆಯೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನೀವು ಹೋಗಿ ಏನಿದೆಯೋ ಪ್ರೊಸೀಜರ್ ಏನಿದೆ ಫಾಲೋ ಮಾಡ್ತೀರಾ. ಅವ್ರು 3 ದಿನ ಅಂದ್ರೆ 3 ದಿನ ಫಾಲೋ ಮಾಡಬೇಕು, 4 ದಿನ ಫಾಲೋ ಮಾಡಬೇಕು. ಹೋಗಿದ ತಕ್ಷಣ ಸ್ಪಾಟಲ್ಲಿ ಆಗಲ್ಲ ಸರ್ ಈ ಗಾಡಿಗಳು ಮಾತ್ರ. ಈ ಗಾಡಿಗೆ ಮೈಂಡ್ ಸೆಟ್ ಇಟ್ಕೊಳ್ಳಿ, ಮನೆಗೆ ಇನ್ನೊಂದು ಗಾಡಿ ಇಟ್ಕೊಳ್ಳಿ. ಟೆಂಪ್ರವರಿಗೆ ಆಲ್ಟರ್ನೇಟ್ ಪೆಟ್ರೋಲ್ ಗಾಡಿ ಒಂದು ಇಟ್ಕೊಬೇಕು. ಈ ಗಾಡಿ ಓಡಿಸ್ಬೇಕಂದ್ರೆ ಇದೇ ಗಾಡಿ ಮೇಲೆ ಡಿಪೆಂಡ್ ಆಗಬೇಡಿ.
ಸರ್ ಇನ್ನೊಂದು ಹಳ್ಳಿಲಿ ಇರ್ತಾರೆ, ಟೈಮು ಚಾರ್ಜ್ ಹಾಕೋಕ್ಕಾಗಲ್ಲ, ಒಂದೊಂದು ಟೈಮ್ ಚಾರ್ಜ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನೀವು ಪ್ಲಾನಿಂಗ್ ಮಾಡ್ಕೊಂಡು ಮನೇಲಿರೋ ಗಾಡಿನ ಪೆಟ್ರೋಲ್ ಗಾಡಿನ ತೊಗೊಂಡು ಬರೋದು, ಬ್ಯಾಕಪ್ ಥರ ಅದನ್ನ ಯೂಸ್ ಮಾಡ್ಕೋತಾ ಇರಬೇಕು. ಗಾಡಿ ಇಟ್ಕೊಬೇಕು, ಅವಾಗಲೇ ಬೆನಿಫಿಟ್ ಸಿಗೋದು. ಇದ್ರ ಮೇಲೆ ಡಿಪೆಂಡ್ ಆದರೆ ಹತ್ರದಲ್ಲಿದ್ರೆ ಓಕೆ, ಲಾಂಗ್ ಹೋಗ್ತಿರೋದು ವ್ಯಾಲ್ಯೂ ಅಲ್ಲ. ಸೊ ಲೋಕಲ್ ಓಡಾಡ್ಕೊಳ್ಳೋಕ್ಕೆ ಸಿಟಿಲಿ ಸೂಪರ್ ಅಂತೀರ? ಸಿಟಿ ಸೂಪರ್, ಸಿಟಿಲಿ ಸೂಪರ್. ಏನು ಒಂದು ಆವ್ರೇಜ್ 40-50 ಕಿಲೋಮೀಟರ್ ಡೈಲಿ ಓಡಾಡ್ತೀನಿ ಅಂದರೆ ಓಕೆ. ಮನೆ ಆಫೀಸು ಅಂದರೆ ಓಕೆ ಸರ್. ಅದು ಬಿಟ್ಟು ನೀವು ಇದ್ರ ಮೇಲೆ ಎಲ್ಲ ಡಿಪೆಂಡು. 100 ಕಿಲೋಮೀಟರ್ ಹೋಗ್ತೀನಿ, ಇವ್ರು ಹೇಳೋ ಪ್ರಕಾರ ಸರ್ 135 ಹೌದು ಅಂತ ಹೇಳ್ತಾರೆ. ಹೌದು. ಅಷ್ಟು ಪ್ರಯೋಗ ಮಾಡಕ್ಕೆ ಹೋಗ್ಬಾರ್ದು, ಅಲ್ಲಿವರೆಗೂ ರೀಚ್ ಮಾಡಕ್ಕೆ. ನಿಮಗೆ ಎಷ್ಟು ಸಿಕ್ಕಿದೆ ಸರ್ ಒಂದ್ಸಲ ಚಾರ್ಜ್ ಮಾಡಿ? ಮ್ಯಾಕ್ಸಿಮಮ್ ಎಷ್ಟು ಒಂದ್ಸಲ ಚಾರ್ಜ್ ಮಾಡಿ ಜಾಸ್ತಿ ಅಂದರೆ ಎಷ್ಟು ಕಿಲೋಮೀಟರ್ ಓಡಾಡಿದ್ದೀರಾ ನೀವು? ಜಾಸ್ತಿ ಅಂದರೆ ಒಂದು 100 ಕಿಲೋಮೀಟರ್ ಓಡಿದ್ವಿ. 100 ಕಿಲೋಮೀಟರ್ 100 ಕಿಲೋಮೀಟರ್ ಕಂಟಿನ್ಯೂ ಓಡೋಕ್ಕಾಗಲ್ಲ, ಗಾಡಿ ಮೋಟ್ರ್ ಬಂದು ಹೀಟ್ ಆಗ್ಬಿಡುತ್ತೆ. ಹೌದು. ಇದ್ರದ್ದು ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದರೆ, ನೀವು 120 ಹೇಳ್ತಾರೆ, 120 ಒಂದೇ ಸ್ಟಿಚ್ಚಲ್ಲಿ ಹೊಡೆಯೋಕ್ಕಾಗಲ್ಲ. ಗಾಡಿ ಮೋಟ್ರ್ ಹೀಟ್ ಆಯಿತು ಆಫ್ ಮಾಡೋ ಅಂತ ಹೌದು ಹೇಳುತ್ತದೆ. ಆ ಟೈಮಲ್ಲಿ ನಾವು ರೀಸೆಟ್ ಮಾಡಿ ಒಂದು 15-20 ನಿಮಿಷ ಗ್ಯಾಪ್ ಕೊಟ್ಟು ಓಡಿಸಿದ್ರೆ ಇನ್ನೊಂದು ಮುಕ್ಕಾಲು ಕಿಲೋಮೀಟರ್ ಹೋಗ್ಬೋದು. ಟೈಮಿಂಗ್ ಕೊಟ್ಟು ಮಾಡ್ಬೇಕು ಸರ್. ಓಕೆ ಓಕೆ. ಸೊ ಒಟ್ಟಿನಲ್ಲಿ ಸರ್ ಈ ಗಾಡಿ ಇವಾಗ ತಗೊಳ್ಳೋರಿಗೆ ಏನಂತೀರ? ಈ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್, ಓಲಾ ಗಾಡಿಗಳನ್ನ ತಗೊಳ್ಳೋರಿಗೆ ಒಂದು ಸಜೆಷನ್ ಅಂತ? ಸಜೆಷನ್ನು ಅದೇ, ಸ್ಟ್ಯಾಂಡ್ ಬೈ ಒಂದು ಗಾಡಿ ಇಟ್ಕೊಳ್ಳಿ. ಈ ಗಾಡಿನ ನಂಬಕ್ಕೆ ಹೋಗ್ಬಿಡಿ ಜಾಸ್ತಿ. ಬಿಲ್ಡ್ ಎಲ್ಲ ಹೆಂಗೆ ಸರ್, ಪರವಾಗಿಲ್ವಾ? ಬಿಲ್ಡ್ ಕ್ವಾಲಿಟಿ ಗಾಡಿ ಬೀಳಿಸದೆ ನೋಡ್ಕೊಬೇಕು ಸರ್. ಹೌದಾ? ಯಾಕಂದ್ರೆ ಪ್ಲಾಸ್ಟಿಕ್ ಬಾಡಿ ಇದು. ಯಾಕಂದ್ರೆ ನಾನು ಎಷ್ಟೋ ಸಲ ನೋಡಿದ್ದೀನಿ, ನನ್ನ ನಿಜವಾಗ್ಲೂ ಇದು ಸೀಟ್ ಏನು ಥಿಕ್ನೆಸ್ ಇದೆ ಅದು ನನಗೆ ಇಷ್ಟ ಆಗಿಲ್ಲ. ಇಲ್ಲ ಸರ್, 100% ನಂಗೂ ತೊಗೊಂಡ್ಮೇಲೆ ತೊಗೊಂಡಿದ್ದೀನೇ ಯಾಕಂದ್ರೆ ತೊಗೊಂಡ್ಬಿಟ್ಟೆ ಅನಿಸ್ತು. ಒಂದು ರೇಂಜ್ಗೆ ಯಾರಿಗೆ ತೊಗೊಂಡ್ರು ಅವ್ರಿಗೆ ನಾನು ಮಿಸ್ಗೈಡ್ ಆಗಬಾರ್ದು ಅಂತೇಳಿ ಸರ್ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಬೇರೆ ಅದ್ರ ವ್ಯಾಲ್ಯೂ ಕಾಸು ಒಂದು ಆಳ್ ಅಮೌಂಟ್ 1-1.25 ಲಕ್ಷ ಏನೋ ಖರ್ಚು ಮಾಡ್ತಿರಲ್ಲ, ಬೇರೆ ಐಟಮಿಗೆ ನೋಡ್ಕೊಳ್ಳಿ. ಪೆಟ್ರೋಲ್ ಗಾಡಿಗೆ ಹೋಗಿ ಅಂತ ಏನು ಮೇಂಟೆನೆನ್ಸ್ ಬರ್ತಿಲ್ಲ ಈಗ. ಪೆಟ್ರೋಲ್ ಗಾಡಿಗಳು BS6 ಇಂಜಿನ್ ಆದ್ಮೇಲೆ ಮೇಂಟೆನೆನ್ಸ್ ಖರ್ಚು ಬರ್ತಿಲ್ಲ. ಹೋಗ್ತೀರಾ ಪೆಟ್ರೋಲ್ ಗಾಡಿ ಹೋಗ್ರಿ, 10 ವರ್ಷ ನಿಮ್ಗೆ ಟೆನ್ಷನ್ ಇರಲ್ಲ, ಮತ್ತೆ ಗಾಡಿ ರೀಸೇಲ್ ವ್ಯಾಲ್ಯೂ ಇರುತ್ತೆ. ರೀಸೇಲ್ ಇರಲ್ಲ ಸರ್. ಪ್ಲಾಸ್ಟಿಕ್ ಐಟಮ್ಸ್, ಹೌದು. ಬ್ಯಾಟ್ರಿ ನಾನು ಕೆಟ್ಟೋಯ್ತಪ್ಪ ಅಂದ್ರೆ ಮುಗೀತು. ನಾನೇನೋ ಮಾಡ್ಸಿದೀನಿ, ಎಲ್ಲರೂ ಅದೇ ತರ ಇರ್ಬೇಕಲ್ಲ. ಹೌದು. ಅದೇ ಒಟ್ಟಲ್ಲಿ ಲೋಕಲಲ್ಲಿ ಓಡಾಡ್ಕೊಳಕ್ಕೆ ಚೆನ್ನಾಗಿದೆ ಗಾಡಿ. ಓಕೆ ಸರ್. ನೀವು ಹೇಳ್ದಂಗೆ ಬೀಳಿಸ್ದಂಗೆ ನೋಡ್ಕೊಬೇಕು. ನೋಡ್ಕೊಬೇಕು ಅಂದ್ರೆ ಪ್ಲಾಸ್ಟಿಕ್ ಗಾಡಿ ಹೊಡೆದೋಗ್ಬಿಡುತ್ತೆ. ನೀಟಾಗಿ ಓಡಿಸ್ಬೇಕು. ಗಾಡಿ ಮಾತ್ರ ಪವರ್ ಜಾಸ್ತಿ, ತುಂಬಾ ಸ್ಪೀಡಾಗಿ ಹೋಗುತ್ತೆ, ಒಂದೇ ಸರಿ ಮುಗುತ್ತೆ. ಆದ್ರೆ ಅಲ್ಲಿ ಕೊಟ್ಟರು ಪವರ್ಗೆ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಆ ಥರ ಮಾಡಿಲ್ಲ, ತಡೆಯಲ್ಲ. ಸರ್ ಇದು ಫೀಚರ್ಸ್ಗಳೆಲ್ಲ ಹೆಂಗೆ, ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಕಾಮನ್ ಆಗಿದೆ ಸರ್, ಅದು ಚೆನ್ನಾಗಿದೆ. ನಿಮ್ಗೆ ನೀವು ಜಾಸ್ತಿ ಯೂಸ್ ಮಾಡೋದು ಯಾವುದು ಫೀಚರು? ಮ್ಯಾಪ್ ಯೂಸ್ ಮಾಡ್ತೀರಾ ಅಥವಾ ಮೊಬೈಲ್ ಕಾಲ್ಸ್ಗಳು ಜಾಸ್ತಿ ಯೂಸ್ ಮಾಡ್ತೀರಾ? ಡ್ರೈವಿಂಗ್ ಅಲ್ಲಿ ಮೊಬೈಲ್ಗಳು ಎತ್ತಲ್ಲ ನಾವು ಜಾಸ್ತಿ ಅಂದ್ರೆ. 40 ಈಕೋ ಸ್ಪೀಡಲ್ಲಿ ನಾವು ಓಡಿಸ್ತೀವಿ ಗಾಡಿ. ಅದು ಬಿಟ್ರೆ ಟ್ರಾಫಿಕ್ ಏರಿಯಾದಲ್ಲಿ ಬಂದ್ರೆ ನಾರ್ಮಲ್ ಇದರಲ್ಲಿ ಓಡಿಸ್ತೀವಿ. ಅದು ಸ್ಪೋರ್ಟ್ಸ್ ಮೋಡ್ ಇದೆ, ಮತ್ತೆ ಹೈಪರ್ ಮೋಡ್ ಅಂತ ಒಂದಿದೆ. ಅದು ಎರಡು ನೆಸಿಟಿಲ್ಲ, ಸ್ಪೀಡ್ ನೆಸಿಟಿಲ್ಲ ನಮಗೆ. ಸಿಟಿಲೆಲ್ಲ ಏನು ಅವಶ್ಯಕತೆ ಇಲ್ಲ, ಅದು ಇದಿಲ್ಲ. ಮ್ಯಾಪ್ ಎಲ್ಲ ಹೆಂಗೆ? ಮ್ಯಾಪು ಈ ಬೆಂಗಳೂರು ಏರಿಯಾದಲ್ಲಿ ಹೊಸಬ್ರು ಬರೋರಿಗೆ ಮ್ಯಾಪ್ ಬೇಕಾಗುತ್ತೆ. ಜನರಲಿ ನಾನು ಮ್ಯಾಪ್ ಯೂಸ್ ಮಾಡಲಿಲ್ಲ. ಗೂಗಲ್ ಮ್ಯಾಪೇ ಕರೆಕ್ಟಾಗಿ ಒಂದೊಂದು ಟೈಮಲ್ಲಿ ಕೆಲಸ ಮಾಡ್ಬೋದು. ಈ ಮ್ಯಾಪ್ ಅಂತೂ ನಮಗೆ ಅಲ್ಲ, ಹೋಗೋ ರಸ್ತೆನೇ ಕರೆಕ್ಟಾಗಿ ತೋರಿಸೋದು. ಹೌದು, ನೀವು ನೋಟ್ ಮಾಡ್ಕೊಳ್ಳಿ, ಪಕ್ಕಾ ಓಡಿಸಿ ಗಾಡಿನ, ಪಕ್ಕಾ ಆಗುತ್ತೆ. ಹಂಗೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಶಿವಕುಮಾರ್ ಅಂತ. ನಮ್ಮ ಹೆಸರು ಶಿವಕುಮಾರ್ ಸರ್. ಸಂಚಾರಿ ಶಿವ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ನಮ್ದೇನಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಸರ್. ಒಳ್ಳೆ ಇವಾಗ ನೀವು ಯಾರೊಬ್ರು ಗಾಡಿ ತಗೋತಾರಂದ್ರೆ ಒಂದು ಇನ್ಫಾರ್ಮೇಶನ್ ಇರಲಿ ಅವ್ರಿಗೂ ಅಂತ ಅಷ್ಟೇ. ಈಗ ನೀವೇಂಗೆ ಹೆಲ್ಮೆಟ್ ಹಾಕೊಂಡಿದ್ದೀರೋ ಎಲ್ಲರೂ ಹೌದು ಹಾಕೊಳ್ಳಿ. ಗಾಡಿ ಇದೆ ಅಂತ ಹೇಳಿ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಕ್ಕೆ ಹೋಗಿ. ಹೌದು, ಸೇಫ್ಟಿ ಫಸ್ಟ್ ಅಲ್ವಾ ಸರ್? ಮುಖ್ಯ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.